ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಸಪ್ತಮಿ, ಸೈಕಲ್ ನಿಲ್ಸ್ ಬರ್ತೀನಿ. ಹಾ, ಹಾಯ್ ಹಾಯ್. ಹಾಯ್. ವೆಲ್ಕಮ್ ಸಪ್ತಮಿ ಅವರೇ, ತಗೊಳ್ಳಿ. ನಿಮ್ಗೋಸ್ಕರ ಇದನ್ನ ₹1 ಕೂಡ ಚೌಕಾಸಿ ಮಾಡಿದೆ ಫುಲ್ ದುಡ್ಡು ಕೊಟ್ಟು ತಂದಿದ್ದೀನಿ. ಏನ್ ನೀವು ನಡು ರೋಡಲ್ಲಿ ನಿಂತ್ಕೊಂಡು ಬೊಕ್ಕೆ ಕೊಡ್ತಾ ಇದ್ದೀರಾ? ಹೇಗಿಸ್ಕೊಳ್ಳೋದು? ಅಯ್ಯೋ, ಫುಲ್ ಸಿಂಪಲ್ಲು. ಕೈ ಮಾಡಿ ಕೈ ಇಡ್ತೀನಿ, ಮುಗ್ದೋಯ್ತು. ಅದು ಅಲ್ಲದೆ ನಾನೇನು ರೋಡ್ ಸೆಂಟ್ರಲ್ಲ ಕೊಡ್ತಾ ಇದ್ದೀನಿ, ಸೈಡಲ್ಲಲ್ವಾ? ಯಾರಾದ್ರೂ ನೋಡಿದ್ರೆ ಏನ್ ತಿಳ್ಕೊಳಲ್ಲ? ಏನ್ ತಿಳ್ಕೊತಾರೆ? ಇಂಥ ಸುಂದರವಾಗಿರೋ ಹುಡುಗ ಸುಂದರವಾಗಿರೋ ಹುಡುಗಿಗೆ ಬೊಕ್ಕೆ ಕೊಡ್ತಾ ಇದ್ದೀನಿ ಅನ್ಕೊಳ್ತಾರೆ. ಸುಂದರವಾಗಿರೋ ಹುಡುಗನ? ಯಾರು? ಎಲ್ಲೂ ಕಾಣಿಸ್ತಿಲ್ವಲ್ಲ? ಆಯ್ತು. ನನ್ನಂತನೊಬ್ಬ ಸುಮಾರಾಗಿರೋ ಹುಡುಗ ಅಂತಾನೆ ಅನ್ಕೊಳ್ಳಿ. ಸರಿ, ದೊಡ್ಡ ಮನ್ಸು ಮಾಡಿ ಬೊಕ್ಕೆ ತಗೊಳ್ಳಿ. ತಗೊಳ್ರಿ. ಶಾಪರ್ ವಾಪಸ್ ಕೊಟ್ರೆ ತಗೊಳ್ಳಲ್ಲ, ನೀವೇ ತಗೋಬೇಕು. ಹೌದು, ಏನೋ ಇಂಪಾರ್ಟೆಂಟ್ ಆಗಿರೋ ವಿಷಯ ಹೇಳ್ಬೇಕು ಅಂತ ಹೇಳಿದ್ರಿ, ಬೇಗ ಹೇಳಿ ಹೊರಡಿ. ನೀವೇನ್ ಸಪ್ತಮಿ ಅವರೇ ಈ ಥರ ಎಲ್ಲ ಅರ್ಜೆಂಟ್ ಮಾಡ್ತಿದ್ದೀರಾ? ನಿಮ್ಗೇನಾದ್ರೂ ಅರ್ಜೆಂಟ್ ಕೆಲಸ ಇದೆಯಾ? ಅರ್ಜೆಂಟ್ ಇರೋದು ನನಗಲ್ಲ, ನಿಮ್ಗೆ. ಆಫೀಸಲ್ಲಿ ಎಷ್ಟೆಲ್ಲ ಕೆಲಸ ಇರುತ್ತೆ, ಎಷ್ಟೊಂದು ಜನ ನಿಮ್ಗೋಸ್ಕರನೇ ವೇಟ್ ಮಾಡ್ತಿರ್ತಾರೆ. ನೀವು ವರ್ಕ್ ಇಸ್ ವರ್ಷಿಪ್ ಅಂತ ಹೇಳಿದ್ಮೇಲೆ ನಾನಂತೂ ಯಾರನ್ನೂ ವೇಟ್ ಮಾಡ್ಸಲ್ಲ, ಬೇಗ ಕೆಲಸ ಮುಗಿಸಿ ಕಳಿಸ್ತಿರೋದೆ. ನೀವು ಈ ಫ್ಲವರ್ ಕೊಟ್ಟಾಗ್ಲೇ ನಾನು ಅನ್ಕೋಬೇಕಾಗಿತ್ತು, ಈ ಫ್ಲವರ್ನ ಕಿವಿಲಿ ಇಟ್ಕೋಬೇಕಿತ್ತು ಅಂತ. ನನ್ಗೆ ಯಾಮಾರಿಸ್ತಿದ್ದೀರಾ? ಇಲ್ಲಪ್ಪ, ನಿಜವಾಗ್ಲು. ಸರಿ, ಬೇಗ ವಿಷಯ ಹೇಳಿ ಹೊರಡಿ. ನೀವಿನ್ನ ನನ್ನ ಟಾರ್ಚರು, ಕಂಜೂಸು, ಫಸ್ಟ್ ಟೈಮ್ ಸಿಗ್ದಾಗ ಕಂಜೂಸ್ ಮಾಡಿದ್ನಲ್ಲ, ಆ ಥರ ಕಂಜೂಸ್ ಕುಮಾರ್ನೇ ಅನ್ಕೊಂಡಿದ್ದೀರಾ ನೋಡಿ. ಅದೆಲ್ಲ ಮರೆತು ಚೂರು ನಗ್ನಗ್ತಾ ಸ್ವೀಟಾಗಿ ಮಾತಾಡ್ಬೋದಲ್ವಾ? ಏನು ಸ್ವೀಟಾಗಿ ಮಾತಾಡ್ಬೇಕಾ? ನಮ್ನ ಯಾರಾದ್ರೂ ನೋಡಿ ಮನೇಲಿ ಹೇಳಿದ್ರೆ ಬೆಲ್ಟಲ್ಲಿ ಒದೆ ತಿನ್ನೋದು ನಾನು, ನೀವಲ್ಲ. ಅದಕ್ಕೆ ನಾನು ಸ್ಟ್ರಿಕ್ಟ್ ಆಗಿದ್ದೀನಿ. ನೀವೀಗ ಏನು ಹೇಳಬೇಕೋ ಅಂತ ಸ್ಟ್ರೇಟ್ ಆಗಿ ಹೇಳಿ. ನಾನು ನಿಮ್ಮನ್ನ ಮೀಟ್ ಮಾಡಿ ಹೇಳ್ಬೇಕು ಅನ್ಕೊಂಡಿರೋದು ಒಂದೇ ವಿಷಯ. ಅದೇನು ಅಂದರೆ ಥ್ಯಾಂಕ್ಸ್. ಥ್ಯಾಂಕ್ಸಾ? ಯಾಕೆ? ಫಸ್ಟ್ ರೀಸನ್ನು, ನಾವು ನೀವು ತುಂಬ ಸರಿ ಜಗಳಾಡಿದ್ದೀವಿ, ಅದನ್ನ ಯಾವುದು ನೀವು ದೊಡ್ಡದು ಮಾಡದೆ ಕೂಲಾಗಿದ್ದಕ್ಕೆ. ಸೆಕೆಂಡ್ ರೀಸನ್ ಏನಂದರೆ, ನಾನು ನಿಮಗೆ ಫೋನ್ ಮೇಲೆ ಫೋನ್ ಮಾಡಿ ನಾನು ₹450 ಕೊಡ್ರಿ ಅಂತ ಹೆವಿ ಟಾರ್ಚರ್ ಕೊಟ್ಟಿದ್ದೀನಿ. ಆದರೂ ಅದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ಸ್ವೀಟಾಗಿದ್ದಕ್ಕೆ. ಮೂರನೇ ರೀಸನ್ ಏನು ಅಂದರೆ, ಸ್ವಲ್ಪನೂ ಈಗೋ ತೋರಿಸ್ದೆ ನನ್ನ ಹತ್ರ ಸಾರಿ ಕೇಳಿ ನೀವಿಷ್ಟ ಆದ್ರಿ ಅಂತ ಮುದ್ದಾಗಿ ಹೇಳಿದ್ಕೆ. ಇದನ್ನೆಲ್ಲ ನೆನೆಸ್ಕೊಂಡು ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ಇದು ಎಲ್ಲದಕ್ಕೂ ಸೇರಿ ತುಂಬಾ ತುಂಬಾ ಥ್ಯಾಂಕ್ಸ್. ನನ್ನ ಕಡೆಯಿಂದನೂ ಥ್ಯಾಂಕ್ಸ್. ಹೌದು, ಇದನ್ನ ಫೋನಲ್ಲೇ ಹೇಳ್ಬೋದಿತ್ತಲ್ಲ. ಅಯ್ಯ, ನಾ ಫೋನಲ್ಲಿ ಹೇಳಿದಿದ್ರೆ ನನ್ನ ವಾಯ್ಸ್ ಮಾತ್ರ ಕೇಳಿಸ್ತಿತ್ತು. ಈ ಥರ ನನ್ನ ಮನ್ಸಾರೆ ಹೇಳೋದಿಲ್ಲ ಕೇಳಿಸ್ತಿತ್ತ ಹೇಳಿ? ನನ್ನ ಕಣ್ಣು ಎಕ್ಸ್ಪ್ರೆಷನ್ಸ್ ಕಾಣಿಸ್ತಿತ್ತಾ? ನನ್ನ ಮುಖದಲ್ಲಿರೋ ಈ ಸ್ಮೈಲ್ ನೋಡಕ್ಕಾಗ್ತಿತ್ತಾ ಹೇಳಿ? ಅಚ್ಚಚ್ಚಚ್ಚೋ, ನಿಮ್ಗೆ ಈ ಥರನೂ ಮಾತಾಡಕ್ ಬರುತ್ತಾ?
ಫ್ರಾಡು. ನಾನ್ 450 ರೂಪಾಯಿನ ನುಂಗಿ ನೀರ್ ಕುಡಿಬೇಕು ಅಂತ ಅನ್ಕೊಂಡಿದ್ಯಾ?